ರಾಜ್ಯದಲ್ಲಿ KPSC ನಡೆಸಿರುವಂತಹ KAS ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬಂಥ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯಾದ್ಯಂತ ಉದ್ಯೋಗಾಕಾಂಕ್ಷಿಗಳು ಮತ್ತು BJPಯ ನಾಯಕರು ಕೂಡ ಇದನ್ನು ಖಂಡಿಸಿ KPSCನಲ್ಲಿ ಅಕ್ರಮ ನಡೆದಿದೆ, ಅದೊಂದು ಭ್ರಷ್ಟಾಚಾರದ ಸಂಸ್ಥೆ ಅಂತಂದು ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಸ್ವತಃ KPSCಯ ಅಧಿಕಾರಿ ಮತ್ತು ಕಾರ್ಯದರ್ಶಿ ಆಗಿರುವಂತಹ ಜ್ಯೋತಿಯವರು ಅಲ್ಲಗಳೆದಿದ್ದಾರೆ. ಇದನ್ನು ಅವರೇ ಸ್ವತಃ ತನಿಖೆಯನ್ನು ಮಾಡಿಬಿಟ್ಟು ನಾವು ಇಲ್ಲಿ ಯಾವುದೋ ಅಕ್ರಮ ನಡೆದಿಲ್ಲ, ಎಲ್ಲ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಅವರು ಸ್ವಂತ ಸಾಮರ್ಥ್ಯದ ಮೇಲೆ ಉತ್ತೀರ್ಣರಾಗಿದ್ದಾರೆ ಅಂತಂದು ಹೇಳ್ಬಿಟ್ಟು ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿ ಕೊಡೋದಕ್ಕಿಂತ ಮುಂಚೆನೂ ಎಷ್ಟು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನೂರಾರು ಸಾಮಾಜಿಕ ನೆಟ್ಟಿಗರು ಏನು ಮಾಡಿದ್ದಾರೆ, ಈ KPSCಯಲ್ಲಿ ಬಿಟ್ಟಂಥ ಲೀಸ್ಟನ್ನು KAS ಅಧಿಕಾರಿಗಳಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣರಾದಂಥ ಲೀಸ್ಟನ್ನು ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದೊಂದು ಕೋಣೆಯಲ್ಲಿ 15 ಜನ 10 ಜನ ಹಿಂಗೆ ಉತ್ತೀರ್ಣರಾಗಿದ್ದಾರೆ, ಇಲ್ಲಿ ಇದು ಅಕ್ರಮ ನಡೆದಿರೋ ಹಂತಕ್ಕೆ ಇದು ಸಾಕ್ಷಿ ಅಂತಂದು ಹೇಳ್ಬಿಟ್ಟು ತಮ್ಮ ಆಕ್ರೋಶವನ್ನು ಹೊರಗಾಕಿದ್ರು. ಆ ಹಿನ್ನೆಲೆಯಲ್ಲಿ ಸರ್ಕಾರ ನೇರವಾಗಿ ಇವರನ್ನು ಕೇಳಿತ್ತು, ಏನಾಗಿದೆ ವರದಿ ಕೊಡಿ ಅಂತಂದ್ಬಿಟ್ಟು ಕೇಳಿದಾಗ ಇವರು ಯಾವುದೇ ಒಂದು ಸಂಸ್ಥೆಯನ್ನು ನೇಮಕ ಮಾಡದೆ ತಾವೇ ನೇರವಾಗಿ ಇದನ್ನು ವರದಿಯನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಏನಂದರೆ ಈ ವರದಿಯನ್ನು ಪರಿಶೀಲನೆ ಮಾಡುವಾಗ ಅಥವಾ ತನಿಖೆ ಮಾಡುವಾಗ ಒಂದೇ ಮಾಡಿದ್ದೀವರು ಏನಂದರೆ ಪರೀಕ್ಷಾ ಕೊಠಡಿಯಲ್ಲಿ ನಡೆದಿರುವಂತಹ CCTV ಫುಟೇಜನ್ನು ತೆಗೆದು ನೋಡಿದರೆ ಅಲ್ಲಿ ಯಾವ ಅಭ್ಯರ್ಥಿಗಳು ಏನು ಕೂಡ ಅಕ್ರಮ ನಡೆಸಿಲ್ಲ, ಯಾರು ಮಾತಾಡಿಲ್ಲ, ಇಲ್ಲೇನು ಮಾಲ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದು ಹೇಳ್ಬಿಟ್ಟು ಅವರು ವರದಿಯನ್ನು ಸಬ್ಮಿಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ರಿಪೋರ್ಟ್ ರೆಡಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇದನ್ನು ಏನಾದರೂ ಸರ್ಕಾರ ಅಂಗೀಕಾರ ಮಾಡಿದಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ KAS ಅಧಿಕಾರಿಗಳಾಗಿ ನಮ್ಮ ರಾಜ್ಯಕ್ಕೆ ಬರ್ತಾರೆ. ಆದರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಈ ಮಾಲ್ ಪ್ರಾಕ್ಟೀಸ್ ಮಾಡಿ ಅಥವಾ ಅಕ್ರಮ ಮಾಡಿ ಏನು KAS ಅಧಿಕಾರಿಗಳಾಗ್ತಾರೋ ಅವರಿಂದ ನಮ್ಮ ರಾಜ್ಯ ಉದ್ಧಾರ ಆಗಲ್ಲ. ಇದನ್ನು ದಯವಿಟ್ಟು ಮರುಪರಿಶೀಲನೆ ಮಾಡಬೇಕು. ಸರ್ಕಾರ KPSC ಕೊಟ್ಟಂತಹ ವರದಿಯನ್ನು ಅಂಗೀಕಾರ ಮಾಡಬಾರ್ದು. ಆಮೇಲೆ ಜ್ಯೋತಿ ಅವರು ಅದೇ KPSC ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದಾರೆ, ಅವ್ರು ಕೊಟ್ಟಂಥ ವರದಿಯನ್ನು ನೀವು ಸ್ವೀಕಾರ ಮಾಡಬಾರ್ದು. ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಯನ್ನು ನೀವು ನೋಡಿಬಿಟ್ಟು ಅದಕ್ಕೆ ತನಿಖೆ ಮಾಡಲಿಕ್ಕೆ ಕೊಡಿ. ತನಿಖೆಯಿಂದ ಬಂದಂಥ ವರದಿಯನ್ನು ಸರ್ಕಾರ ನೋಡಿ ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ಅಭ್ಯರ್ಥಿಗಳ ನೇಮಕಾತಿ ಪಟ್ಟಿಯನ್ನು ಇನ್ನೊಂದು ಸರಿ ಬಿಡಬೇಕು ಅಂತಂದೇಳ್ಬಿಟ್ಟು ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಜ್ಯೋತಿ ಅವರು ಇದನ್ನು ಸುತಾರ ಒಪ್ಪಲಿಕ್ಕೆ ರೆಡಿ ಇಲ್ಲ. ನಾವು ತನಿಖೆ ಮಾಡಿದ್ದೀವಿ, ಇದರಲ್ಲಿ ಯಾವುದು ಅಕ್ರಮ ನಡೆದಿಲ್ಲ, ನಾವು CCTV ಫುಟೇಜನ್ನು ಪರಿಶೀಲನೆ ಮಾಡಿದಾಗ ಎಲ್ಲ ಅಭ್ಯರ್ಥಿಗಳು ಉತ್ತಮವಾಗಿ ಪರೀಕ್ಷೆ ಬರೆದಿದ್ದಾರೆ, ಅವ್ರ ಸ್ವಂತ ಪ್ರಾಕ್ಟೀಸ್ ಮೇಲೆ ಪಾಸ್ ಆಗಿದ್ದಾರೆ. ಇಲ್ಲಿ ಒಂದು ಕೋಣೆಯಲ್ಲಿ ಯಾರು 15 ಅಭ್ಯರ್ಥಿಗಳು ಏನು ಪಾಸ್ ಆಗಿಲ್ಲ, 10 ವಿದ್ಯಾರ್ಥಿಗಳು 10 ರಿಂದ 11 ಆಗಿದ್ದಾರೆ. ಮತ್ತು ಇನ್ನೊಂದು 2 ಕೊಠಡಿಯಲ್ಲಿ 5 ರಿಂದ 6 ಅಭ್ಯರ್ಥಿಗಳು ಒಂದೇ ರೂಮಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದನ್ನ ಅಕ್ರಮ ನಡೆದಿಲ್ಲ ಅಂತಂದು ಹೇಳ್ಬಿಟ್ಟು ಅವರು ವರದಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದನ್ನು ಅಂಗೀಕಾರ ಮಾಡಬಾರ್ದು ಅಂತಂದು ಹೇಳ್ಬಿಟ್ಟು ಉದ್ಯೋಗಾಕಾಂಕ್ಷಿಗಳು ಆಗ್ರಹ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.